ಈ ಹೊಸ ಸಂಶೋಧನೆ ಬಂಜೆತನದಿಂದ ಬಳಲುತ್ತಿರುವ ಸಾವಿರಾರು ಜನರಿಗೆ ಹೊಸ ಭರವಸೆ ನೀಡಿದೆ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಟ್ರೆಂಡ್ ಸಮ್ರಾಟ್. ಇವತ್ತಿನ ಟ್ರೆಂಡಿಂಗ್ ಟಾಪಿಕ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಫಲವತ್ತತೆ ಅಂದರೆ ಫರ್ಟಿಲಿಟಿ ಕುರಿತು ಇತ್ತೀಚೆಗೆ ಒಂದು ಐತಿಹಾಸಿಕ ಸಂಶೋಧನೆಯಾಗಿದೆ. ಹೌದು ಸ್ನೇಹಿತರೆ, ವಿಜ್ಞಾನಿಗಳು ಮನುಷ್ಯರ ಚರ್ಮದ ಜೀವಕೋಶಗಳನ್ನು ತೆಗೆದುಕೊಂಡು ಅವುಗಳನ್ನು ವಿಶೇಷ ಪ್ರಕ್ರಿಯೆಗೆ ಒಳಪಡಿಸಿ ಸ್ಟೆಮ್ ಸೆಲ್ಗಳನ್ನಾಗಿ ಮಾರ್ಪಡಿಸಿದ್ದಾರೆ. ನಂತರ ಈ ಸ್ಟೆಮ್ ಸೆಲ್ಗಳಿಂದ ಪಕ್ವಗೊಳ್ಳದ ಮಾನವ ಮೊಟ್ಟೆಯಂತಹ ಕೋಶಗಳನ್ನು ಯಶಸ್ವಿಯಾಗಿ ಸೃಷ್ಟಿಸಿದ್ದಾರೆ. ಹಾಗಾಗಿ ಇದು ಪ್ರಯೋಗಾಲಯದಲ್ಲಿ ಮಾನವ ಜರ್ಮ್ಲೈನ್ ಅನ್ನು ಅಭಿವೃದ್ಧಿಪಡಿಸುವ ಮೊದಲ ಪ್ರಯತ್ನವಾಗಿದೆ. ಮುಂದಿನ ದಿನಗಳಲ್ಲಿ ಇದು ಡೋನರ್ ಮೊಟ್ಟೆಗಳ ಅಗತ್ಯವನ್ನು ತೆಗೆದುಹಾಕಬಹುದು. ಅಷ್ಟೇ ಅಲ್ಲ, ವಯಸ್ಸು ಅಥವಾ ಕ್ಯಾನ್ಸರ್ ಚಿಕಿತ್ಸೆಯಿಂದಾಗಿ ಫಲವತ್ತತೆ ಕಳೆದುಕೊಂಡಿರುವವರಿಗೂ ಇದು ತಮ್ಮದೇ ಜೈವಿಕ ಮಗುವನ್ನು ಹೊಂದುವ ಅವಕಾಶ ನೀಡಲಿದೆ. ಆದರೆ ಸ್ನೇಹಿತರೆ, ಒಂದು ವಿಷಯ ನೆನಪಿರಲಿ, ಸದ್ಯಕ್ಕೆ ಈ ಮೊಟ್ಟೆಗಳು ಪೂರ್ಣವಾಗಿ ಪಕ್ವವಾಗಿಲ್ಲ ಮತ್ತು ಅವುಗಳನ್ನು ಬಳಸಲು ಇನ್ನೂ ವರ್ಷಗಳ ಸಂಶೋಧನೆಯ ಅಗತ್ಯವಿದೆ. ಏನೇ ಆಗಲಿ, ಸಂತಾನೋತ್ಪತ್ತಿ ವಿಜ್ಞಾನದಲ್ಲಿ ಇದು ನಿಜಕ್ಕೂ ಕ್ರಾಂತಿಕಾರಿ ಹೆಜ್ಜೆ. ಈ ಸಂಶೋಧನೆಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಇಂಥದ್ದೇ ಹೊಸ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.